ಸ್ನೇಹಿತರೆ ನಮಸ್ಕಾರ. ಮೌರ್ಯ ಕುಲದ ನಾಗಕುಲಕ್ಕೆ ಸೇರಿದಂತಹ ನಮಗೆ ಯಲ್ಲಮ್ಮ ತಾಯಿ ಮನೆ ದೇವರು. ಹಾಗೆ ಬೆಂಗಳೂರಿನ ಸುತ್ತಮುತ್ತ ಇರುವಂತಹ ರೆಡ್ಡಿ ಸಮುದಾಯದ ಒಂದಷ್ಟು ಜನಕ್ಕೂ ಸಹ ಈ ಯಲ್ಲಮ್ಮ ತಾಯಿ ಮನೆ ದೇವರು ಆಗಿದ್ದು ಹೇಗೆ ಎನ್ನುವಂತಹ ಪ್ರಶ್ನೆ ನನ್ನನ್ನ ಕಾಡಿತ್ತು. ಹಾಗಾಗಿ ಈ ಯಲ್ಲಮ್ಮ ಗುಡ್ಡದಲ್ಲಿ ಬಂದು ಒಂದಷ್ಟು ವಿಚಾರಗಳನ್ನ ಸಂಗ್ರಹಣೆ ಮಾಡಿದಾಗ ಅವರಿಗೆ ಆ ತಾಯಿ ಮನೆ ದೇವರು ಆಗಿದ್ದು ಹೇಗೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಸಿಕ್ತು. ಗೆಳೆಯರೆ, ಈ ಸವದತ್ತಿಯನ್ನ ಆಳುತ್ತಿದ್ದವರು ರಟ್ಟರು. ಅವರನ್ನ ಸವದತ್ತಿಯ ರಟ್ಟರು ಎಂದು ಕರೀತಾ ಇದ್ರು. ಈ ರಟ್ಟರೇ ಮುಂದೆ ರಾಷ್ಟ್ರಕೂಟರಾಗ್ತಾರೆ. ಈ ರಾಷ್ಟ್ರಕೂಟರ ಮೂಲವೇ ರಟ್ಟ ಎನ್ನುವಂತಹ ಪದ. ಆ ರಟ್ಟ ಎಂದರೆ ಬೇರೆ ಯಾರು ಅಲ್ಲ, ರೆಡ್ಡಿಗಳು ಎಂದು ಬಹುತೇಕ ಇತಿಹಾಸಕಾರರು ವಾದಿಸ್ತಾರೆ. ಈ ಸವದತ್ತಿಯಲ್ಲಿ ಈ ರಟ್ಟರು ಆಳುತ್ತಿದ್ದಂತಹ ಕಾರಣದಿಂದ ಇಲ್ಲಿ ನೆಲೆಸಿರುವಂತಹ ಯಲ್ಲಮ್ಮ ತಾಯಿಯನ್ನ ಪೂಜಿಸ್ತಾ ಬಂದಿರಬಹುದು. ಮುಂದೆ ಈ ತಾಯಿಯೇ ಅವರಿಗೆ ಮನೆ ದೇವರು ಆಗಿರಬಹುದು ಎನ್ನುವುದು ಇತಿಹಾಸಕಾರರ ಒಂದು ನಂಬಿಕೆ.